ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಆಕರ್ಷಿತರಾದ ರಷ್ಯಾದ ಮಹಿಳೆ ನೀನಾ ಕುಟಿನಾ ತನ್ನ ಇಬ್ಬರು ಮಕ್ಕಳೊಂದಿಗೆ ಗೋಕರ್ಣದ ಗುಹೆಯೊಂದರಲ್ಲಿ ವಾಸಿಸ್ತಾ ಇದ್ದರು. ಪೊಲೀಸರು ಆಕೆಯನ್ನು ರಕ್ಷಿಸಿ ಆಶ್ರಮವೊಂದರಲ್ಲಿ ಆಶ್ರಯ ನೀಡಿದ್ದಾರೆ. ಪಾಸ್ಪೋರ್ಟ್ ಮತ್ತು ವೀಸಾ ಇಲ್ಲದ ಕಾರಣ ರಷ್ಯಾ ರಾಯಭಾರ ಕಚೇರಿಯ ಸಹಾಯದಿಂದ ಆಕೆಯನ್ನು ಸ್ವದೇಶಕ್ಕೆ ಕಳುಹಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಭಾರತೀಯ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಚರಣೆ ಹಿಂದೂ ಧರ್ಮದ ಸೊಬಗಿಗೆ ಆಕರ್ಷಿತರಾಗಿ ಸಾವಿರಾರು ವಿದೇಶಿಗರು ಭಾರತೀಯ ನೆಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡು ಧಾರ್ಮಿಕ ಮನೋಭಾವದೊಂದಿಗೆ ಜೀವಿಸ್ತಾ ಇದ್ದು, ಅದಕ್ಕೆ ಪೂರಕವೆಂಬಂತೆ ಭೂ ಕೈಲಾಸ ಎಂದೆನಿಸಿಕೊಳ್ಳುವಂತಹ ಗೋಕರ್ಣದಲ್ಲಿ ರಷ್ಯನ್ ಮಹಿಳೆಯರೋಳು ತನ್ನಿಬ್ಬರು ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸಿಸ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಹೌದು, ದಕ್ಷಿಣ ಕಾಶಿ ಭೂ ಕೈಲಾಸ ಎಂದೆಲ್ಲ ಕರೆಸಿಕೊಳ್ಳುವ ಶಿವನ ದೇಗುಲಗಳಲ್ಲಿ ಅತ್ಯಂತ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇಗುಲ ಒಂದು. ಶಿವನನ್ನು ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹಿಂದಿರುಗ್ತಾ ಇದ್ದ ರಾವಣನನ್ನು ತಡೆದು ಆತ್ಮಲಿಂಗವನ್ನು ಇಲ್ಲಿಯೇ ಸ್ಥಾಪನೆಯಾಗುವಂತೆ ಮಾಡಿದ ಮಹಾಗಣಪತಿ ತಾಯಿ ಗೌರಿಯ ಪುರಾಣವನ್ನು ಬಿತ್ತರಿಸುವ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರುವ ಗೋಕರ್ಣದಲ್ಲಿ ಪ್ರವಾಸಿಗರ ನೆಚ್ಚಿನ ಕಡಲ ತೀರಗಳೂ ಇವೆ. ಇವೆಲ್ಲದರ ಬಗ್ಗೆ ತಿಳಿದು ಬರುವ ಅದೆಷ್ಟೋ ವಿದೇಶಿಗರು ಇಲ್ಲಿಯ ಆಚರಣೆಗೆ ಮಾರು ಹೋಗಿ ಇಲ್ಲಿಯೇ ಬೀಡು ಬಿಟ್ಟ ಉದಾಹರಣೆಗಳಿವೆ. ಸಾಂಸ್ಕೃತಿಕ ಪ್ರಾಕೃತಿಕ ಸೊಬಗು ಧಾರ್ಮಿಕ ಒಲವಿನಿಂದ ಗೋಕರ್ಣದ ರಾಮತೀರ್ಥದ ದಟ್ಟ ಅಡವಿಯ ಮಧ್ಯೆ ಇರುವ ಗುಹೆಯಲ್ಲಿ ವಾಸವಿದ್ದ ರಷ್ಯಾ ವಿದೇಶಿ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಆಕೆ ವಾಸಿಸ್ತಾ ಇದ್ದ ಗುಹೆಯಾದರೂ ಹೇಗಿದೆ ಅಂತೀರಿ? ಅದರಲ್ಲೊಂದು ಹುತ್ತ ಇದೆ, ಅದರಲ್ಲೊಂದು ಸರ್ಪ ಕೂಡ ಇದೆ. ಆ ಸರ್ಪ ಪ್ರತಿನಿತ್ಯ ಓಡಾಡ್ತಾ ಇರುತ್ತೆ. ಆದರೂ ಈ ತಾಯಿ ಮಕ್ಕಳು ಅದನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದು ಅದೂ ಕೂಡ ಇವರಿಗೆ ತೊಂದರೆ ಕೊಟ್ಟಿಲ್ಲ. ಇನ್ನು ಆ ಗುಹೆಯಲ್ಲಿ ಜೋರು ಮಳೆಯಾದರೆ ಸೋರುತ್ತೆ, ಹಾಗೆ ನೀರು ಸೋರಿದಾಗ ಮಳೆ ನೀರು ಗುಹೆಯಲ್ಲಿ ನಿಲ್ಲುತ್ತೆ. ಅಂತಹ ಪರಿಸ್ಥಿತಿಯಲ್ಲೂ ಅವರು ಅಲ್ಲಿಯೇ ಮಲಗಿ ಜೀವಿಸಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಆಗಾಗ ಗೋಕರ್ಣದ ಹಲವು ಭಾಗಗಳಲ್ಲಿ ಗಸ್ತು ತಿರುಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಗುಡ್ಡದ ತುದಿಯಲ್ಲಿ ಯಾರೋ ಅಪರಿಚಿತರು ವಾಸ ಇದ್ದಂತೆ ಕಂಡು ಬಂದಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಗೋಕರ್ಣ CPI ಶ್ರೀಧರ್ SR ನೇತೃತ್ವದ ತಂಡ ವಿದೇಶಿ ಮಹಿಳೆಯರುಗಳು ತನ್ನಿಬ್ಬರು ಮಕ್ಕಳೊಂದಿಗೆ ವಾಸಿಸ್ತಾ ಇರುವ ಬಗ್ಗೆ ಕಂಡು ಬಂದಿದೆ. ಈ ಕುರಿತು ಮಹಿಳೆಯನ್ನು ವಿಚಾರಿಸಿದಾಗ ಯಾವುದೊಂದು ಮಾಹಿತಿ ಹಂಚಿಕೊಂಡಿಲ್ಲ. ಗುಹೆಯಲ್ಲಿ ಪರಿಶೀಲಿಸಿದಾಗ ಆಕೆಯ ಪಾಸ್ಪೋರ್ಟ್ ಹಾಗೂ ವೀಸಾಗಳು ಕೂಡ ಸಿಕ್ಕಿಲ್ಲ. ಗುಹೆಯಿಂದ ಹೊರಬರುವಂತೆ ವಿದೇಶಿ ಮಹಿಳೆಗೆ ಪಟ್ಟು ಹಿಡಿದಿದ್ದರು. ಸತತ 1.5 ಗಂಟೆಗಳ ಕಾಲ ಮನವೊಲಿಸಿ ಮಹಿಳೆ ಮತ್ತು ಮಕ್ಕಳನ್ನು ಪಟ್ಟಣಕ್ಕೆ ಕರೆತರುವ ಪ್ರಯತ್ನಕ್ಕೆ ಪೊಲೀಸರು ಕೊನೆಗೂ ಮುಂದಾಗಿ ಯಶಸ್ಸನ್ನು ಕಂಡರು. ಆಕೆಯನ್ನು ಗುಹೆಯಿಂದ ಹೊರಕ್ಕೆ ಕರೆತರುವ ಪ್ರಯತ್ನದಲ್ಲಿದ್ದಾಗಲೇ ಗುಹೆಯಲ್ಲಿದ್ದ ಹಾವು ತನ್ನ ಹುತ್ತದಿಂದ ಆಚೆ ಬಂದು ಪೊಲೀಸರಿಗೆ ಒಂದಷ್ಟು ಕಾಲ ಗಲಿಬಿಲಿ ಮಾಡಿದ ಘಟನೆ ಕೂಡ ನಡೆಯಿತು. ಇನ್ನು ಪಾಸ್ಪೋರ್ಟ್ ವಿಚಾರ, ಪಾಸ್ಪೋರ್ಟ್ ಮತ್ತು ವೀಸಾ. ವಿದೇಶಿ ಮಹಿಳೆಯ ಬಗ್ಗೆ ಯಾವ ಸುಳಿವೂ ಇಲ್ಲದೆ ಪೊಲೀಸರು ಆಕೆಯ ಹಿನ್ನೆಲೆಯನ್ನು ತಿಳಿಯೋದಕ್ಕೆ ಪಾಸ್ಪೋರ್ಟ್ ಮತ್ತು ವೀಸಾ ಬಗ್ಗೆ ವಿಚಾರಿಸಿದಾಗ ಅರಣ್ಯ ಪ್ರದೇಶದಲ್ಲಿ ಕಳೆದು ಹೋಗಿದೆ ಅಂತ ಆ ವಿದೇಶಿ ಮಹಿಳೆ ಬಾಯ್ಬಿಡ್ತಾಳೆ. ಸತತ 1 ದಿನಗಳ ಕಾಲ ನಿರಂತರ ಕೂಂಬಿಂಗ್ ಕಾರ್ಯಾಚರಣೆ ಮೂಲಕ ದಟ್ಟ ಅಡವಿಯಲ್ಲಿ ಎಸೆದಿದ್ದ ಪಾಸ್ಪೋರ್ಟ್ ಹಾಗೂ ವೀಸಾವನ್ನು ದಸ್ತಗಿರಿ ಮಾಡಿದ್ದ ಪೊಲೀಸರಿಗೆ ಮಹಿಳೆಯ ರಷ್ಯಾ ಮೂಲದ ನೀನಾ ಕುಟಿನಾ 40 ವರ್ಷ ಹಾಗೂ ಆಕೆಯ ಇಬ್ಬರು ಮಕ್ಕಳಾದ ಕುಮಾರಿ ಪ್ರೇಮ 6 ವರ್ಷ ಹಾಗೆ 4 ವರ್ಷದ ಕುಮಾರಿ ಅಮಾ ಅಂತ ತಿಳಿದು ಬಂದಿದೆ. ಮತ್ತು ಈ ಬಗ್ಗೆ ವಿದೇಶಿ ಮಹಿಳೆಯನ್ನು ವಿಚಾರಿಸಿದಾಗ ದೇವರ ಪೂಜೆ ಧ್ಯಾನದಿಂದ ಪ್ರೇರೇಪಿತನಾಗಿದ್ದೆ, ಆದ್ದರಿಂದ ಗೋವಾದಿಂದ ಮಕ್ಕಳೊಂದಿಗೆ ಗೋಕರ್ಣಕ್ಕೆ ಬಂದು ಗುಡ್ಡದ ಮೇಲಿರುವ ಗುಹೆಯಲ್ಲಿ ಉಳಿದುಕೊಂಡು ಧ್ಯಾನ ಹಾಗೂ ದೇವರ ಪೂಜೆ ಮಾಡಿಕೊಂಡಿದ್ದೆ ಅಂತ ಹೇಳಿದ್ದಾಳೆ. ಭಾರತದಲ್ಲೇ ನೆಲೆಸುವಂತಹ ಉದ್ದೇಶದಿಂದ ತನ್ನ ಹಾಗೂ ಮಕ್ಕಳ ಪಾಸ್ಪೋರ್ಟ್ ವೀಸಾಗಳ ಮಾಹಿತಿಯನ್ನು ಪೊಲೀಸರಿಗೆ ನೀಡಿರಲಿಲ್ಲ. ರಷ್ಯಾದ ಮಹಿಳೆಯನ್ನು ಗುಹೆ ಇರುವ ರಾಮತೀರ್ಥದ ಗುಡ್ಡವು ಕುಸಿತದ ಆತಂಕದಲ್ಲಿದ್ದು ಅಪಾಯಕಾರಿ ವಿಷಜಂತುಗಳನ್ನು ಹೊಂದಿರುವ ಸ್ಥಳ. ಈ ಕಾರಣದಿಂದ ಅಲ್ಲಿನ ವಾಸದ ಅಪಾಯಗಳ ಬಗ್ಗೆ ವಿದೇಶಿ ಮಹಿಳೆಗೆ ತಿಳಿಸಿ ಮಕ್ಕಳೊಂದಿಗೆ ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಪೊಲೀಸರು ಮನವರಿಕೆ ಮಾಡಿ ಈಗ ಸರಸ್ವತಿ ಸ್ವಾಮೀಜಿ ಆಶ್ರಮಕ್ಕೆ ಕರೆತರಲಾಗಿದೆ. ನಂತರದಲ್ಲಿ ರನ್ನ ಸರಸ್ವತಿ ಸ್ವಾಮೀಜಿ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಹಿಳಾ ಪೊಲೀಸ್ ಅಧಿಕಾರಿಗಳ ಮೂಲಕ ಆಪ್ತ ಸಮಾಲೋಚನೆ ನಡೆಸಿದ್ದು ಹಲವು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಸದ್ಯ ರಷ್ಯಾದ ನೀನಾ ಹಾಗೂ ಆಕೆ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳನ್ನು ಸುರಕ್ಷತೆ ದೃಷ್ಟಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ಇಡಲಾಗಿದೆ.
ಪಾಸ್ಪೋರ್ಟ್ ಹಾಗೂ ವೀಸಾ ದೊರೀತಾ ಇದ್ದಂತೆ ಮಹಿಳೆಯ ಹಿನ್ನೆಲೆ ಪತ್ತೆಯಾಗಿದ್ದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮಹಿಳೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಈ ಭಾರತೀಯ ವಿದೇಶಾಂಗ ಇಲಾಖೆ ರಷ್ಯಾ ರಾಯಭಾರ ಕಚೇರಿ ಮಾಹಿತಿ ನೀಡಿದ್ದು ಕೆಲ ದಿನಗಳಲ್ಲಿಯೇ ವಿದೇಶಿ ಮಹಿಳೆಯನ್ನು ಸ್ವದೇಶಕ್ಕೆ ವಾಪಸ್ ಕಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಮಹಿಳೆ ಯಾರು, ಯಾಕಿಲ್ಲಿ ಬಂದರು? ರಷ್ಯಾ ಮೂಲದ ನೀನಾ ಕುಟೀನಾ ಎಂಬಾಕೆ 2016ರಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಬಿಸ್ನೆಸ್ ವೀಸಾದ ಮೇರೆಗೆ ರಷ್ಯಾದಿಂದ ಭಾರತಕ್ಕೆ ಬಂದಿದ್ದರು ಅಂತ ಹೇಳಲಾಗಿದೆ. 2017ರಲ್ಲಿ ಅಂದರೆ ನೆಕ್ಸ್ಟ್ ವರ್ಷದಲ್ಲಿ ಏಪ್ರಿಲ್ನಲ್ಲಿ ವೀಸಾ ಕೊನೆಗೊಂಡ ಬಳಿಕ 2018ರಲ್ಲಿ ಎಕ್ಸಿಟ್ ಪರ್ಮಿಟ್ ಆದೇಶವನ್ನು ಪಡೆದು ಭಾರತದಿಂದ ನೇಪಾಳಕ್ಕೆ ತೆರಳುತ್ತಾರೆ. ನಂತರ ರಸ್ತೆ ಮಾರ್ಗದ ಮೂಲಕ ಭಾರತವನ್ನು ಅಕ್ರಮ ಪ್ರವೇಶ ಮಾಡಿ ಗೋವಾಕ್ಕೆ ಬಂದಿದ್ದಾಳೆ ಎನ್ನಲಾಗಿದೆ. ಗೋವಾದಲ್ಲಿ ಓರ್ವ ವಿದೇಶಿ ಪುರುಷನ ಜೊತೆ ಆಕರ್ಷಣೆಗೆ ಒಳಪಟ್ಟು ಕೆಲ ಕಾಲ ಗೋವಾದಲ್ಲೇ ತಂಗುತ್ತಾರೆ ಎನ್ನಲಾಗಿದೆ. ನಂತರದಲ್ಲಿ ತಮ್ಮಿಬ್ಬರು ಮಕ್ಕಳೊಂದಿಗೆ ಗೋಕರ್ಣದ ರಾಮತೀರ್ಥದ ಸಮೀಪ ದಟ್ಟಡವಿಯ ಗುಹೆಯಲ್ಲಿ ವಾಸಿಸ್ತಾ ಇದ್ದಂತಹ ನೀನಾ ಈಗ ಭಾರತದ ಕಾನೂನಿನಂತೆ ಮರಳಿ ಸ್ವದೇಶಕ್ಕೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹಿಂದೂ ದೇವತೆಗಳ ಫೋಟೋಗಳನ್ನು ಹುಡುಕಿ ತಂದು ಪೂಜಿಸ್ತಾ ಇದ್ದ ರಷ್ಯಾ ಮೂಲದ ನೀನಾ ಕುಟೀನಾ ಹಿಂದೂಗಳ ಆರಾಧ್ಯ ದೈವವಾದ ಪಾಂಡುರಂಗ ವಿಠಲನನ್ನು ಆರಾಧಿಸ್ತಾ ಇರುವ ವಿದೇಶಿ ಮಹಿಳೆ ಆಧುನಿಕ ಸಕ್ಕುಬಾಯಿ ಎನಿಸಿಕೊಂಡಿದ್ದಾಳೆ. ಅದರಂತೆ ಗೋಕರ್ಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೇವರ ಫೋಟೋಗಳನ್ನು ಆರಿಸಿ ತಂದು ಪೂಜಿಸ್ತಾ ಇರೋದು ಮಾತ್ರ ಈ ವಿದೇಶಿ ಮಹಿಳೆಗೆ ಆಧ್ಯಾತ್ಮಿಕ ಪ್ರೀತಿ ಎಷ್ಟರ ಮಟ್ಟಿಗೆ ಬೇರೂರಿತ್ತು ಅನ್ನೋದು ಜಗಜ್ಜಾಹೀರಾಗಿತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.